ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಬಸ್ಸುಗಳಿಗೆ ಮಸಿ. ಕರ್ನಾಟಕದ ಬಸ್ಸನ್ನು ತಡೆದು ಚಾಲಕನಿಗೆ ಧಮಕಿ ಹಾಕಿದ್ದಾರೆ. ಕರ್ನಾಟಕದ ಸಾರಿಗೆ ಬಸ್ಸುಗಳಿಗೆ ಮಸಿಯನ್ನು ಬಳಿದು ಗೂಂಡಾಗಿರಿ ಪ್ರದರ್ಶನ ಮಾಡಿದ್ದಾರೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಶಿವಸೇನೆ ಪುಂಡರ ಪುಂಡಾಟಿಕೆ ಇದು. ಫೆಬ್ರವರಿ 22ರಂದು ಬಲವಂತವಾಗಿ ಕರ್ನಾಟಕದ ಬಸ್ಸನ್ನು ನಿಲ್ಲಿಸಿ ದಾಳಿಯನ್ನು ಮಾಡಿದ್ದಾರೆ. ಅಟ್ಟಹಾಸವನ್ನು ಮೆರೆದಿದ್ದಾರೆ. ದಾಂಧಲೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಕಾರಣ ಮರಾಠಿ ಭಾಷೆ ಬರಲ್ಲ ಅನ್ನುವಂತಹದ್ದು. ನೋಡಿ, ಬೆಳಗಾವಿಯಲ್ಲಿ ಕರ್ನಾಟಕದಲ್ಲಿ ಕನ್ನಡ ಮಾತನಾಡುವಂಥದ್ದಕ್ಕೂ ಕೂಡ ದಾಳಿ ನಡೆಸ್ತಾರೆ, ಹಲ್ಲೆ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ ಮರಾಠಿ ಮಾತನಾಡಲ್ಲ ಅನ್ನೋದಕ್ಕೂ ಕೂಡ ಇವರು ದಾಳಿಯನ್ನು ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಇವರ ಪುಂಡಾಟಿಕೆ, ಇವರ ವರ್ತನೆ, ಯಾವ ರೀತಿ ಅವರು ಅಲ್ಲಿ ರೌಡಿಸಮ್ ಅನ್ನು ಪ್ರದರ್ಶನ ಮಾಡ್ತಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಮಹಾರಾಷ್ಟ್ರದ ಪುಣೆಯಲ್ಲಾಗಿರುವಂತಹ ಘಟನೆ ಇದು. ಬಸ್ಸನ್ನು ತಡೆದು ತಮ್ಮ ದಾದಾಗಿರಿಯನ್ನು ಮುಂದುವರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಕರ್ನಾಟಕದ ಬಸ್ಗೆ ಹಾನಿ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. मुंबई इंग्लिश मध्ये ನೋಡಿ, ಮಹಾರಾಷ್ಟ್ರದಲ್ಲಾಗಿರುವಂತಹ ಗೂಂಡಾಗಿರಿ ಇದು. ಕರ್ನಾಟಕದ ಬಸ್ಸನ್ನು ತಡೆದು ಅದಕ್ಕೆ ಮಸಿ ಬಡಿದು, ಬೋರ್ಡ್ಗೆಲ್ಲ ಮಸಿ ಬಡಿದು ಹಲ್ಲೆಯನ್ನು ಮಾಡಿರುವಂಥದ್ದು. ಯಾವ ರೀತಿಯ ದರ್ಪ ದೌಲತ್ತನ್ನು ಪ್ರದರ್ಶನ ಮಾಡ್ತಿದ್ದಾರೆ ನೋಡಿ. ಕನ್ನಡಿಗರ ಮೇಲೆ ಇದು ಎಂತಹ ದರ್ಪ ಅಂಥೇಳಿ. ಈ ಹಿಂದೆ ಈ ರೀತಿ ದರ್ಪ ಮಾಡಿದ್ದಕ್ಕೆಲ್ಲ ತಕ್ಕ ಉತ್ತರವನ್ನು ಕನ್ನಡಿಗರು ಕೊಟ್ಟಿದ್ದಾರೆ. ಮತ್ತೆ 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 ಕೆಣಕಿ ತಿವಿಸ್ಕೊಳ್ಳೋಂಥ ಕೆಲಸ ಇವರಿಗೆ. ಈಗ ಒಂದು ಕಡೆ ದೊಡ್ಡ ಮಟ್ಟದ ಹೋರಾಟಗಳಾಗ್ತಾ ಇದೆ ರಾಜ್ಯದಲ್ಲಿ ಕನ್ನಡ ಪರ ಸಂಘಟನೆಗಳಿಂದ. ಬಟ್ ಈ ಗಡಿ ಭಾಗದ ರಾಜಕಾರಣಿಗಳಿಗೆ ನಿಜಕ್ಕೂ ಕೂಡ ಬೆನ್ನುಮೂಳೆ ಅನ್ನೋದು ಇದ್ದಿದ್ರೆ ಇದರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ರು, ಇದನ್ನು ಖಂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಆ ಕೆಲಸ ಇಲ್ಲಿಯವರೆಗೂ ಕೂಡ ಬೆಳಗಾವಿ ಭಾಗದ ರಾಜಕಾರಣಿಗಳಿಂದ ಆಗ್ತಾ ಇಲ್ಲ, ಸಚಿವರುಗಳಿಂದ ಆಗ್ತಾ ಇಲ್ಲ. ಹಾಗಾಗಿಯೇ ಇವರ ಈ ವರ್ತನೆ, ಇವರ ಈ ಗೂಂಡಾಗಿರಿ ಮಿತಿ ಮೀರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಚೇತನ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚೇತನ್, ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಬಸ್ಸನ್ನು ತಡೆದು ಗೂಂಡಾಗಿರಿಯನ್ನ ಮಾಡಿರುವಂಥದ್ದು, ನಿಜಕ್ಕೂ ಕೂಡ ಗಡಿ ಭಾಗದ ರಾಜಕಾರಣಿಗಳು ಇದಾರೋ ಇಲ್ವೋ, ಏನ್ ಕತೆ ಅಂತ ಹೇಳಿ ಈ ಘಟನೆಯ ಹಿನ್ನೆಲೆಯನ್ನು ವಿವರಿಸಬಹುದಾ ಅಂತ? ಖಂಡಿತವಾಗಿ ಕೂಡ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪುಂಡರ ಪುಂಡಾಟ ಗುಂಡಾಗಿರಿ ಮುಂದುವರೆದಿರುವಂತದ್ದು. ಪುಣೆ ಸ್ಟಾರ್ ಗೇಟ್ ಇದೆ, ಸ್ಟಾರ್ ಗೇಟ್ ಬಳಿ ಕರ್ನಾಟಕದ ಬಸ್ಗಳನ್ನ ತಡೆದು ಅದಕ್ಕೆ ಮಸಿ ಬಳಿಯುವಂತ ಕೆಲಸ ಮಾಡಿದ್ರು. ಅದ್ರ ಜೊತೆಗೆ ಚಾಲಕರಿಗೆ ನಿಮ್ಗೆ ಕನ್ನಡ ಬರುತ್ತಾ ಅಂತ ಕೇಳಿ ಅವ್ರಿಗೂ ಕೂಡ ಧಮಕಿ ಹಾಕುವಂತ ಕೆಲಸ ಮಾಡಿದ್ದಾರೆ. ಇವಾಗ ನಿಮ್ನ ಮಸಿ ಮಾತ್ರ ಬರೆದಿವೆ, ಮುಂದೆ ಬಸ್ಗಳನ್ನು ಕೂಡ ಹೊಡಿದಾಕ್ತಿವಿ ಅನ್ನೋ ಒಂದು
ಗುಂಡಾಗಿರಿಯನ್ನ ಪ್ರದರ್ಶನ ಮಾಡಿರುವಂತದ್ದು. ಹೀಗಾಗಿ ದಿನ ದಿನಕ್ಕೆ ಒಂದು ಕಡೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಹಾಗೂ ಮನಸೆ ಕಾರ್ಯಕರ್ತರ ಗುಂಡಾಗಿರಿ ಹೆಚ್ಚಾಗ್ತಾ ಇದೆ. ಇತ್ತ ಕರ್ನಾಟಕದಲ್ಲೂ ಕೂಡ ಏನು ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಹೀಗಾಗಿ ಈಗಷ್ಟೇ ಸದ್ಯದ ಮಾಹಿತಿ ಪ್ರಕಾರ ಏನು ಕೊಲ್ಲಾಪುರಿಗೆ ಏನು ಬಸ್ಗಳನ್ನ ಬಂದ್ ಮಾಡಿದ್ರು, ಆ ಬಸ್ಗಳಿಗೆ ಸಂಚಾರವನ್ನು ಕೂಡ ಸದ್ಯ ಆರಂಭ ಮಾಡಿರುವಂತದ್ದು ಪರಿಸ್ಥಿತಿ ತಿಳಿದುಕೊಂಡಿದೆ. ಆದ್ರೆ ಇದೇ ರೀತಿಯಾಗಿ ಏನು ಮಹಾರಾಷ್ಟ್ರದ ಶಿವಸೇನೆ ಪುಂಡರ ಗುಂಡಾಗಿರಿ ಮುಂದುವರೆದ್ರೆ ಮತ್ತೆ ಬಸ್ ಸಂಚಾರ ಬಂದಾಗುವ ಸಾಧ್ಯತೆಗಳು ಇರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಮಾಹಿತಿಗಾಗಿ. गाडी पुढे लक्षात ठेवायचं. ठीक आहे, निघा. हो आली फक्त बोर्ड फोडलाय. उद्या गाडी पुढे